ನೋಡಿ ಇಲ್ಲಿ ರಾಣಿ ಹೊರಗೆ ಬಂದಿದೆ. ಅಂದರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಲ್ಲ, ರಾಣಿ ಹೊರಗೆ ಬಂದದ್ದು ಸೆಲ್ಲಿದೆ ಇಲ್ಲಿ. ಅದನ್ನೀಗ ಹೊರಗೆ ಆಗ್ತದೆ. ರಾಣಿ ಹೊರಗೆ ಬಂದಿದೆ ಅಂದರೆ ಗೊತ್ತಾಗ್ತದೆ. ಇನ್ನೊಂದು ರಾಣಿ ಸೆಲ್ ಇಲ್ಲಿದೆ, ಅದನ್ನು ಅವುಗಳಿನ್ನೂ ಹಾಳು ಮಾಡ್ತೇವೆ. ಅಂದರೆ ಈಗಾಗಲೇ ಅವುಗಳು ಮಾಡಿರುವ ಸೀಲ್ ಆಗಿರುವ ಅಂದರೆ 3 ದಿನ ಆಯ್ತಲ್ಲ ಪಾಲ್ ಮಾಡಿ, ಅದನ್ನು ಅವುಗಳು ಹಾಳು ಮಾಡಿರಬಹುದು. ನೋಡುವ, ಅಂದರೆ ಬೆಳಗ್ಗೆ ಅಥವಾ ಈಗ ಮಧ್ಯಾಹ್ನ ರಾಣಿ ಹುಟ್ಟಿ ಬಂದಿರಬಹುದು. ರಾಣಿ ಕಣ ಕೊಟ್ಟು 3 ದಿನ ಆಯಿತು. ರಾಣಿ ಕಣ ಆಗಿ 4 ದಿನ ಆಯಿತು. ಅಂದರೆ ಅಲ್ಲಲ್ಲ, ರಾಣಿ ಕಣ ಆಗಿ 3 ದಿನ ಆಯಿತು. ರಾಣಿ ಹುಟ್ಟಿ ಒಟ್ಟು 9 ದಿನ ಆಯ್ತು. ಈಗ ಇದು ಹಾಕಿದ್ದಾರೆ ನೋಡಿ. ನೋಡಿ ಇಲ್ಲಿ ಯಾವ ಥರ ಮಾಡಿದೆ ಅಂತ ನೋಡಿ. ಅದನ್ನು ಹ್ಯಾಚ್ ಮಾಡಿಟ್ಟಿದ್ದು. ಈ ಥರ ಎಲ್ಲ ಮಾಡಿರ್ತವೆ ಎಲ್ಲ ಕಡೆ ಕೂಡ. ಇಲ್ಲೆಲ್ಲ ಆಗಿದೆ. ಅದನ್ನೆಲ್ಲ ಈಗ ಮಾಡ್ತವೆ ಅವುಗಳು ರಾಣಿ ಕಣ. ಅಂದರೆ ಈಗ 3 ದಿನದಲ್ಲಿ ಇಷ್ಟು ಸೀಲ್ ಕೂಡ ಮಾಡಿವೆ ರಾಣಿ ಕಣವನ್ನು, ಮೊಟ್ಟೆಯನ್ನು. ತೋರಿಸ್ತೇನೆ ಒಂದು ನಿಮಿಷ. ಇದ್ರೆ ಇನ್ನೊಂದು ಹೊಡೆ ಕೂಡ ನೋಡಿ ಯಾವ ಥರ ಮಾಡಿದೆ ಅಂತ. ಎಲ್ಲ ಹಾಳು ಮಾಡಿಟ್ಟಿದೆ. ಈ ಸೆಲ್ಲನ್ನು ಕೂಡ ಈಗ ಹಾಳು ಮಾಡ್ತವೆ. ಈಗ ನಾಳೆ ಬೆಳಗ್ಗೆ ನೋಡುವಾಗ ಈ ಸೆಲ್ಲೆಲ್ಲ ಹೋಗಿ ಖಾಲಿ ಒಂದೇ ಸೆಲ್ ಇರ್ತದೆ. ನೊಣಗಳು ಪರಾಗ ಕೂಡ ತರ್ತಿದೆ. ಹೀಗೆ ಇನ್ನು ಈ ಸೆಲ್ಲನ್ನು ಕೂಡ ನಾವು ಇಟ್ಟರೆ ಅದನ್ನು ಹಾಳು ಮಾಡ್ತದೆ. ಅದರಿಂದ ಬೇರೆ ಬೆಟ್ಟಿಗೆ ಕೊಡೋದಾದರೆ ಕೊಡ್ಬೋದು. ನಾವು ರಾಣಿಯನ್ನು ಎಲ್ಲಿ ಉಂಟಂತ ನಾನು ಹೆಚ್ಚಿನ ಗಮನ ಕೊಟ್ಟು ನೋಡ್ತಿಲ್ಲ. ರಾಣಿ ಮೊಟ್ಟೆಯನ್ನು ರಾಣಿ ಮತ್ತು ಅವುಗಳ ಸೈನಿಕರು ಹಾಳು ಮಾಡಿದ್ದೇವೆ. ಅಂದರೆ ಒಂದೇ ರಾಣಿ ಒಂದು ಪೆಟ್ಟಿಗೆಲಿ ಹಾಗೂ 1 ಫ್ರೇಮ್ ಡಿವಿಷನ್ ಆದ ಕಾರಣ ಈ ಥರ ನೀವೊಂದು ಅಂದರೆ ಅಡ್ವಾಂಟೇಜ್ ಪಡಿಬೋದು. ಅಂದರೆ ರಾಣಿ ಸೆಲ್ ಚೆಕ್ ಮಾಡಬೇಕಂತ ಕೂಡ ಇಲ್ಲ. ಈ ಥರ ಹ್ಯಾಚ್ ಮಾಡ್ತವೆ. ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಮುಂದಿನ ವೀಡಿಯೋವನ್ನು ನೋಡಲಿಕ್ಕೆ. ಇಲ್ಲಿ ನೋಡಿ, ರಾಣಿ ಹೋಯ್ತು ನೋಡಿ. ಇಟ್ಟಾಯಿತು 4 ಕಚ್ಚಿತ್ತು ಅಂದರೆ ತುಂಬ ಜೋರಿದ್ದಾವೆ. ಹೊಸ ರಾಣಿದೆ. ರಾಣಿಯನ್ನು ಕೂಡ ಈಗ ನೋಡಿದ್ರೆ ಅಂತ ಅಂದ್ಕೊಳ್ತೇನೆ. ಅದರ ಹಿಂಭಾಗೆಲ್ಲ ಕಂಡಿತ್ತು, ಕಾಲೆಲ್ಲ ಕೆಂಪಾಗಿ. ಅಂದರೆ ನಾವೇನಿದ್ರಲ್ಲಿ ರಾಣಿ ಸೆಲ್ ಇಟ್ಟರು ಕೂಡ ಏನು ತೊಂದರೆ ಇಲ್ಲ. ಅಂದರೆ ಈ ಥರ 1 ಫ್ರೇಮ್ 2 ಫ್ರೇಮ್ ಡಿವಿಷನ್ ಮಾಡೋದರಿಂದ ನಮಗೆ ರಾಣಿ ಸೆಲ್ ನೋಡುವ ಒಂದು ಅಡ್ವಾಂಟೇಜ್ ಆಗ್ತದೆ. ಅಂದರೆ ನೋಡಬೇಕಂತ ಏನಿರೋದಿಲ್ಲ. ಹಾಗಾದುದರಿಂದ 1 ಫ್ರೇಮ್ ಡಿವಿಷನ್ 2 ಫ್ರೇಮ್ ಡಿವಿಷನ್ ಈ ಥರ ಎಲ್ಲ ಮಾಡೋದಾದರೆ ನೀವು ರಾಣಿ ಸೆಲ್ ಚೆಕ್ ಮಾಡಬೇಕಂತಿಲ್ಲ. ಡೈರೆಕ್ಟ್ ರಾಣಿ ಫೇಲ್ ಆಗಿದೆ ಮೀಟ್ ಆಗಿದೆ ಅಂತ ನೋಡಲಿಕ್ಕೆ ಅಂದರೆ 15 ದಿನಕ್ಕೆ ಒಂದು ಮರಿ ರೇಟ್ರ್ ಕೊಟ್ಟರೆ ಒಳ್ಳೆಯದು. 1 ಫ್ರೇಮ್ ಡಿವಿಷನ್ ಆಗೋ ಮರಿ ರೇಟ್ ಕೊಡಲೇಬೇಕಾಗ್ತದೆ. ಅಂದರೆ ಡೆವಲಪಿಂಗ್ ಕಮ್ಮಿ ಆಗ್ತದೆ. ನಾನು ಕೊಡ್ತೇನೆ. ಅಂದರೆ ಈ ಥರ ಒಂದು ಕಾರ್ಡ್ಬೋರ್ಡ್ ಕೊಡಬೇಕು. ಅಥವಾ ಇದು ಸ್ವಲ್ಪ ತೆಳ್ಳಗಾಯಿತು, ಸ್ವಲ್ಪ ದಪ್ಪದು ಕೊಟ್ಟರೆ ಒಳ್ಳೆಯದು. ಹೀಗೆ ಇದನ್ನು ನಾನು 3 ವೀಡಿಯೋ ಮಾಡಿ ಹಾಕಿದ್ದೇನೆ. ಪಾಲ್ ಮಾಡೋದನ್ನು ಹಾಕಿದ್ದೇನೆ ಹಾಗೂ ನಿನ್ನೆ ಒಂದು ವೀಡಿಯೋ ಹಾಕಿದೆ 2 ದಿನ ಬಿಟ್ಟು. ನೋಡಿ ಇಲ್ಲಿ ಈಗ ಒಂದು ಕಚ್ಚಿತು, ಪುನಃ ತುಂಬ ಕಚ್ತಿವೆ. ಹೀಗೆ ಆ ಥರ ಎಲ್ಲ ಪಾಲ್ ಮಾಡೋದು ಕೂಡ ಹಾಕಿದ್ದೇನೆ ನಿನ್ನೆ ವೀಡಿಯೋ. ಅಂದರೆ ರಾಣಿ ಸೆಲ್ ಎಷ್ಟು ದೊಡ್ಡಾಗಿತ್ತು, ಒಂದೇ ದಿನದಲ್ಲಿ ಫುಲ್ ಸೀಲ್ ಮಾಡಿ ಇಟ್ಟಿದೆ. ಆ ಸೀಲ್ ಮಾಡಿದ್ದೇನೆ ಇವುಗಳಿಗೆ ರಾಣಿಯ ಅಥವಾ ಈಚೆ ನೊಣಗಳು ಹಾಳೆ ಮಾಡ್ತೇವೆ. ಅಂದರೆ ರಾಣಿ ಆಜ್ಞೆ ಕೊಡ್ತದೆ ಹಾಳು ಮಾಡಿ ಅಂತ. ಹೀಗೆ ಸರಿ, ಇದು ಇವತ್ತಿನ ಅಪ್ಡೇಟ್. ಇನ್ನಿದು ರಾಣಿ ಸಕ್ಸಸ್ ಆಗಿ ಬರೋದೆಲ್ಲ ನೋಡುವ. ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಹಾಗೊಂದು ಶೇರ್ ಮಾಡಿ. ಹಾಗೂ ನಿಮಗೆ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡ್ಬೋದು. ಇನ್ನು ನಾನು ತುಂಬ ಕಮೆಂಟ್ ಬಂದರೆ ಅದಕ್ಕೆ ಒಂದು ಬೇರೆ ಒಂದು ಕ್ಯೂ ಎ ಮಂತ್ ಆ್ಯಂಡ್ ಕ್ಯೂ ಎ ಮಾಡ್ತೇನೆ ಅಂತ ಹೇಳ್ತಾ ನನ್ನ ಚಾನಲನ್ನು ಇವತ್ತು ಮುಗಿಸ್ತಿದ್ದೇನೆ.